ಶ್ರೀ ಚನ್ನಮಲ್ಲೇಶ್ವರ ತ್ಯಾಗಿಗಳವರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಸಸಿ ವಿತರಣೆ. ಚಿಟಗುಪ್ಪ ತಾಲೂಕಿನ ಇಟಕ ಗ್ರಾಮದ ಶಿವಸಿದ್ಧ ಯೋಗಾಶ್ರಮ ಶಾಖಾ ಮುಕ್ತಿ ಮಠದ ಪೀಠಾಧಿಪತಿಗಳಾದ ಧರ್ಮಶ್ರೀ ತಪೋರತ್ನ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು ಹಾಗೂ ಹಿರೇಮುನವಳ್ಳಿಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಇವರ ದಿವ್ಯ ನೇತೃತ್ವದಲ್ಲಿ ಜರುಗಿದ ಲಿಂಗೈಕ್ಯ ಪೂಜ್ಯ ದಾಸೋಹ ಮೂರ್ತಿ ಶ್ರೀ ಚನ್ನಮಲ್ಲೇಶ್ವರ ತ್ಯಾಗಿಗಳವರ ದ್ವಿತೀಯ ಪುಣ್ಯಾರಾಧನೆ ಸಮಾರಂಭದಲ್ಲಿ ಸಸಿ ವಿತರಣೆ ಮಾಡಲಾಯಿತು. ಬಳಿಕ ಪರಿಸರವಾದಿ ಶೈಲೇಂದ್ರ ಕಾವಡಿ ಮಾತನಾಡಿ, ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನಮಲ್ಲೇಶ್ವರ ಹುಟ್ಟುಹಬ್ಬವನ್ನು ಹಸಿರು ಹಬ್ಬವನ್ನಾಗಿ ಆಚರಿಸಬೇಕು ಎಂಬ ಆಶಯ ಹೊಂದಿದ್ದು, ಅವರ ಆಶಯದಂತೆ ಪ್ರತಿ ವರ್ಷ ಸಸಿ ವಿತರಿಸುವ ಮೂಲಕ ಚನ್ನಮಲ್ಲೇಶ್ವರ ಹುಟ್ಟುಹಬ್ಬ ಮತ್ತು ಪುಣ್ಯ ಸ್ಮರಣೆಯನ್ನ ಹಸಿರು ಹಬ್ಬವೆಂದು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು, ಶಂಭುಲಿಂಗ ಶಿವಾಚಾರ್ಯರು ಉಪಸ್ಥಿತರಿದ್ದರು. ಪೂಜ್ಯ ಲಿಂಗೈಕ್ಯ ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಇಲ್ಲಿ ಪೂಜ್ಯರ ದಿವ್ಯ ಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಹಸಿರು ಹಬ್ಬ ಜೊತೆಗೆ ವಿಶೇಷವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಯಶಸ್ವಿಯಾಗಿ 300ಕ್ಕೂ ಮೇಲ್ಪಟ್ಟಂಥ ನಮ್ಮ ಭಕ್ತರು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಗುರುಗಳ ಪರವಾಗಿ ಎಲ್ಲರ ಪರವಾಗಿ ಆರೋಗ್ಯ ಇಲಾಖೆಯವರಿಗೆ ಮತ್ತು ಆಯುಷ್ ಡಿಪಾರ್ಟ್ಮೆಂಟ್ವರಿಗೆ ನಮ್ಮ ಪರವಾಗಿ ತುಂಬ ಧನ್ಯವಾದ. ನಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ಝಾಡ್ ಲಗಾವ್ ದೇಶ ಬಚಾವ್, ಝಾಡ್ ಲಗಾವ್ ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಹಸಿರೇ ಉಸಿರು, ಹಸಿರೇ ಶಿಕ್ಷಣವೇ ಶಕ್ತಿ, ರೈತರೇ ದೇಶ ಸಂಪತ್ತು, ರೈತರೇ ಮಣ್ಣೆ ಬಂಗಾರ, ಮಣ್ಣೆ ಜೈ ಜವಾನ್ ಜೈ ಕಿಸಾನ್. ಪೂಜ್ಯ ಚನ್ನಮಲ್ಲೇಶ್ವರರ ಒಂದು ಕನಸು ಪ್ರತಿ ವರ್ಷ ನಾನು ಹುಟ್ಟುಹಬ್ಬ ಹಸಿರು ಹಬ್ಬ ಆಚರಣೆ ಮಾಡಬೇಕಂತ ನಮಗೆಲ್ಲ ಅವಾಗ ಆದೇಶ ಮಾಡಿದ ಪ್ರಕಾರ ನಾವು ಪ್ರತಿ ವರ್ಷ ಈ ಒಂದು ಹಸಿರು ಹಬ್ಬ ಮಾಡಿ ಸಸಿ ವಿತರಣೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪೂಜ್ಯರು ಕೂಡ ಮುಂದುವರಿಸಿದ್ದಾರೆ. ಎಲ್ಲರಿಗೆ ನಮ್ಮ ಪರವಾಗಿ ಎಲ್ಲ ಭಕ್ತಾದಿ ಪರವಾಗಿ ಪೂಜ್ಯ ಗುರುಗಳಿಗೆ ನಮ್ಮ ಶಂಭುಲಿಂಗ ಶಿವಾಚಾರ್ಯರಿಗೆ ಮತ್ತು ಪೂಜ್ಯರಿಗೆ ಎಲ್ಲರಿಗೆ ತುಂಬ ಧನ್ಯವಾದ. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.